ನಾನು ಇದು ನಿನ್ನೆ ರಾತ್ರಿ ನನಗೆ ವಿಚಾರ ತಿಳಿ ರಾತ್ರಿಯಿಂದಲೂ ಬಂದು ಎಲ್ಲರಿಗೂ ಹೇಳಿ ಇವತ್ತು ಓನರ್ ಜೊತೆ 1 ಅವರ್ ಮಾತಾಡಿ 1 ಅವರ್ ಮಾತಾಡಿದ್ರು ಕೂಡ ಅವರು ನಾನು ಇಲ್ಲಿಗೆ ಬರಲ್ಲ, ನೀವೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಮಗೆ ಕಾನೂನು ಗೌರವ ಕೊಡ್ತೀವಿ. ಇವತ್ತು ರಾಜ್ಯ ಸರ್ಕಾರ ಆಗಲಿ ಪ್ರತಿಯೊಂದು ಕಾರ್ಮಿಕ ಕಾಯ್ದೆಗಳನ್ನ ಕೆಲವೊಂದು ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಇದು ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಈ ವಿಚಾರದಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರ್ತೀವಿ. ಕಾರ್ಮಿಕರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗಿದೆ. ಇಷ್ಟು ಒಬ್ಬರು ಅಲ್ಲ ಇಬ್ಬರಲ್ಲ 300-350 ಜನ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಅದು 3 ತಿಂಗಳು ಇಂಥ ಕೋವಿಡ್ ಪರಿಸ್ಥಿತಿಯಲ್ಲೂ ಇಂಥ ತೊಂದರೆನಲ್ಲೂ ಬಂದು ಅವ್ರು ಕೆಲಸ ಮಾಡಿದ್ದಾರೆ ಅಂದರೆ ಕಷ್ಟದ ಮೇಲೆ ಕಷ್ಟ ಆದರೆ ಕಾರ್ಮಿಕರಿಗೆ ಇನ್ನೂ ಎಷ್ಟು ತೊಂದರೆ ಬೇಕು. ಇದನ್ನು ಸರ್ಕಾರವಾಗಲಿ ನಮ್ಮ ಮಂತ್ರಿಗಳಾಗಲಿ ಮಾನ್ಯ ಸಚಿವರಾಗಲಿ ದಯವಿಟ್ಟು ಇದನ್ನ ಗಮನ ಕೊಡಲೇಬೇಕು. ನಾವು ಕಾನೂನು ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಕನ್ನಡಪರ ಸಂಘಟನೆಗಳು ನಮ್ಮ ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಸೊ ನನ್ನ ಸಂಘಟನೆ ಕಾರ್ಮಿಕರ ಪರವಾಗಿ ನಿಂತ್ಕೋಬೇಕು ಅನ್ನೋದು ಅವ್ರ ಬೆಂಬಲವಾಗಿ ಪ್ರತಿ ಹೆಜ್ಜೆಯನ್ನು ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಕಾನೂನು ಮುಖಾಂತರ ಏನು ಸಾಧ್ಯ ಇಲ್ಲ. ನಾವು ಅವರಲ್ಲಿ ಮಾಲೀಕರಲ್ಲಿ ಹೆಚ್ಚಿಗೆ ಏನೂ ಕೇಳಿಲ್ಲ. ನಾವು ಕೇಳ್ತಾ ಇರೋದು ಅವರು ಜಸ್ಟ್ ಬಂದು ಒಂದು ಹೇಳಿಕೆ ಕೊಡಿ, ಭರವಸೆ ಕೊಡಿ ಸಾಕು. ಅವ್ರು ಫೋನಲ್ಲಿ ಕೇಳಿದ್ರೆ ಒಂದು ವಾರ ನಾನು ಗುರುವಾರ ಬರ್ತೀನಿ, ಶನಿವಾರ ಬರ್ತೀನಿ, ನಾನು ಲೆಕ್ಕ ಮಾಡಬೇಕು, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಪಾಪ ನಾವು ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಈ ಕೋವಿಡ್ ಪರಿಸ್ಥಿತಿ ಮಾಲೀಕರಿಗೂ ತೊಂದರೆ ಕೊಟ್ಟಿದೆ, ಕಾರ್ಮಿಕರಿಗೂ ತೊಂದರೆ ಕೊಟ್ಟಿದೆ. ಅವರು ಅದನ್ನು ಈ ಕಾರ್ಮಿಕರು ಮುಂದೆ ಬಂದು, ಯಾಕೆಂದರೆ ಇದು ಅವ್ರ ಕುಟುಂಬ, ಇವ್ರು ಮುಂದೆ ಬಂದು ಜಸ್ಟ್ ಒಂದು ಹೇಳಿಕೆ ಕೊಟ್ಟು ನೋಡಪ್ಪ ಇಷ್ಟ ಕೊಡ್ತೀನಿ ಅಂತ ಹೇಳಿದ್ರು ಕಾರ್ಮಿಕರಿಗೆ ಸಮಾಧಾನ. ಅದಕ್ಕೆ ಅವ್ರನ್ನ ಕೇಳ್ಕೊಳ್ತಾರೆ. ನಾವು ಯಾವುದೋ ಅವ್ರಿಗೆ ತೊಂದರೆ ಕೊಡಬೇಕು ನಮ್ಮ ದೇಶದಲ್ಲಿ ನಾವು ಇದೆಲ್ಲ ಕೇಳಿಲ್ಲ. ಜಸ್ಟ್ ಅವ್ರು ಬಂದು ಈ ನಮ್ಮ ಜಾಗಕ್ಕೆ ಬಂದು ಕಾರ್ಮಿಕರಿಗೆ ಅವ್ರ ಕುಟುಂಬಕ್ಕೆ ಅವ್ರು ಭರವಸೆ ಕೊಡಬೇಕಾಗಿರೋದು. ಅವ್ರ ಕುಟುಂಬಕ್ಕೆ ಬಂದು ನೋಡ್ರಪ್ಪ ನೀವು ಬುಧವಾರ ನಾವು ಕೇಳ್ಕೊಳ್ತಾರದು ವಾರ ಅಲ್ಲದೇವರೆ ಇಷ್ಟು 3 ತಿಂಗಳ ಕಾದಿರೋ ಕಾರ್ಮಿಕರು ಇನ್ನೂ 15 ದಿವಸ ಎಕ್ಸ್ಟ್ರಾ ಕಾಯಲ್ಲ ಅಂತ ಏನಿಲ್ಲ. ಯಾಕಂದರೆ 15 ದಿನ ಬಿಟ್ಕೊಡಿ, ಜಸ್ಟ್ ನಾವು ಇಂಥ ಕೊಡ್ತೀವಿ, ಇಂಥ ದಿವಸ ಕೊಡ್ತೀವಿ ಅನ್ನೋದು ಒಂದು ಭರವಸೆ ಸಿಕ್ಕರು ಅವರು ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಬಾಡಿಗೆ ಓನರ್ಗೆ ಅವ್ರು ಹೇಳ್ಬೋದು ಇಂಥ ದಿವಸ ಸಂಬಳ ಬರುತ್ತೆ ಕೊಡ್ತೀನಿ ಅಂತ ಹೇಳ್ಬೋದು. ಏನೂ ಹೇಳ್ದೆ ಅವ್ರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಫೋನಲ್ಲಿ ಯಾರ ಜೊತೆ 3 ವ್ಯಕ್ತಿಗಳ ಜೊತೆ ಸಿಕ್ಕಿ ಫೋನಲ್ಲಿ ಮಾತಾಡಿದ್ರೆ ಅವ್ರಿಗೆ ಯಾವ ಕಾರ್ಮಿಕರಿಗೆ ನ್ಯಾಯ ಏನಿಲ್ಲ ಸಿಗುತ್ತೆ. ಅವರಿಗೆ ವಿಚಾರ ಭಯ ಈಗ ರೂಮರ್ ಸ್ಪ್ರೆಡ್ ಆಗುತ್ತೆ. ಒಬ್ಬ ಬಂದು ಸಂಬಳ ಕೊಟ್ಟಿಲ್ಲ ಅಂತಂದರೆ ಅದು 4 ಜನ ಮುಟ್ಟೆ. ಸೊ ಅದನ್ನು ಬಗೆಹರಿಸಬೇಕಾಗಿರೋದು ಯಾರು? ಮಾಲೀಕರು. ನಾವು ಯಾರೂ ಅಲ್ಲ. ಮಾಲೀಕರು ಬಂದು ನೇರವಾಗಿ ನಿಂತು ಎದುರುಗಡೆ ನಿಂತು ಮಾತಾಡೋಂಗಿಲ್ಲ ಅಲ್ವ ಅವ್ನು ನಿಜವಾದ ಮಾಲೀಕ ಆಗೋದು. ನಾವು ದುಡ್ಡಿದ ತಕ್ಷಣ ಮನೆಯಿಂದ ಅಲ್ಲ, ನಾವು ಅಲ್ಲಿ ಮುಂದೆ ಎದುರುಗಡೆ ಬಂದು ನಿಂತಾನೆ ನನ್ನ ಕುಟುಂಬ ನಾನು ನೋಡ್ಕೊಂಡಾಗಲೇ ಅಲ್ವ ನನಗೆ ಅದು ಬೆಲೆ ಸಿಗೋದು. ಕಾರ್ಮಿಕರು ಇಷ್ಟೇ ಕೇಳ್ಕೊಳ್ತಾ ಇರೋದು. ಅವ್ರು ಎದುರುಗಡೆ ಬಂದು ನಿಂತು ನಾವು ಇಂಥ ದಿವಸ ಕೊಡ್ತೀನಿ ಅಂತ ಹೇಳಿ ಒಂದು ಚಿಕ್ಕ ಭರವಸೆ ಕೊಟ್ಟರು ಸಾಕು. ನಾವು ಕಾನೂನು ಮುಖಾಂತರ ಮುಂದುವರಿತೀವಿ. ಕಂಪ್ಲೇಂಟ್ ಇನ್ಸು ಮಾಡಿ ಮುಂದೆ ಕೋರ್ಟ್ ಮುಖಾಂತರ ಏನಿದೆ ಇದನ್ನು ನಾವು ಮುಂದುವರಿತೀವಿ. ಅವರು ಕಾರ್ಮಿಕರು ಮುಂದೆ ಏನು ಹೇಳ್ತಾರೋ ಅವರ ಇಚ್ಛೆಯಿಂದ ನಾವು ಮುಂದುವರಿತೀವಿ. ಇಲ್ಲಿ ನಾವು ಸ್ವಇಚ್ಛೆಯಿಂದ ನಾವು ಯಾವುದೂ ಮುಂದುವರಿತೀವಿ. ಕಾರ್ಮಿಕರು ಯಾವ ರೀತಿ ಹೇಳ್ತಾರೋ ನಾವು ಅವ್ರಿಗೆ ಬೆಂಬಲವಾಗಿ ನಿಂತು ಮುಂದುವರಿತಾ ಹೋಗ್ತೀವಿ. ಹೇಮಂತ್ ಆರ್ ಬರಿಗೌಡ.